It's time to felicitate our esteemed guest of today's function, Mr. Kumar Chandra sir. A pleasant good morning to you all. After the hard work, the farmer offers his gratitude, thanks and felicitations to Mother Earth for his bountiful crop. He rejoices and have his soulful contentment. He celebrates his harvest festival. In the same way, our program will have a colorful glow when we felicitate dignified personalities. Here, present on the dais, the great such potential dynamic person, Honorable Mr. Kumara Chandra. I have great enjoyment in felicitating him. I feel proud of myself to this great opportunity to introduce Mr. Kumara Chandra, who is the ex-personnel of Indian Army. He hails from a prestigious Billava community of Bantwal Taluk, Goltamajal village, Dakshina Kannada. A good son of late B. Dharmana Pujari and late B. Sunanda. Regarding his academic achievements, he is BA, BCA, PGDCA, MBA. His professional record is unique. I feel honored to say that he has served in Indian Army for 23 years in the Madras Regiment. For his excellent performance, he has been awarded 12 service medals and Chief of the Army Staff Commendation Card. The military operations he has monitored are Operation Pava in Sri Lanka, Operation Rakshak, Operation Meghadoot in Siachen Glacier, Operation Vijay in Kargil, and has served in peacekeeping force in Lebanon. His present professional achievements are he has joined as DYSP KAS 2010. As DYSP served in Vijay Virajpet Kurg Division, Hospet Sub-Division Bellary, SP ISD Mangalore, Additional SP Udupi, Additional SP Dakshina Kannada, and as SP Lokayukta Karavar, and as Additional Charge Mangalore and Udupi. So, I thank you. Thank you, ma'am. ಮಕ್ಕಳೆಲ್ಲ ಎದ್ದು ನಿಂತು ಗೌರವ ನೀಡಬೇಕಾಗಿ ವಿನಂತಿ. Firstly, it is indeed immense to be here in this wonderful event, inaugural session of Taluk level volleyball competition. Respected dignitaries on dais, faculties and children. ಬಹುಶಃ ಇದೊಂದು ಬೋರಿಂಗ್ ಸಬ್ಜೆಕ್ಟ್ ಆಗಿರ್ಬೋದು, ಲೆಕ್ಚರ್ ಕೊಡೋದು. ನಾನು ಈ ಲೆಕ್ಚರ್ನಲ್ಲಿ ಸ್ವಲ್ಪ ಹಿಂದೆ ಏನಿದ್ರೂ ನಾನು ಭಾಷಣಕಾರ ಅಲ್ಲ. ಆದರೆ ಕೆಲವೊಂದು ಮಾತುಗಳನ್ನು ಈಗಿನ ಸಿಚುವೇಶನ್ ಪ್ರಕಾರ
ಯಾವ ರೀತಿ ನಡೀತಾ ಇದೆ ಎಜುಕೇಷನ್, ನಮ್ಮ ಸಮಾಜ ಸಂಸ್ಕೃತಿ ಯಾವ ರೀತಿಯಲ್ಲಿ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ, ಎಜುಕೇಷನ್ ಯಾವ ರೀತಿಯಲ್ಲಿ ನಡೀತಾ ಇದೆ, ಇದನ್ನು ಹೇಳೋದು ತುಂಬ ಅವಶ್ಯಕತೆ. ನಾನು ಕೂಡ ಇದೇ ತಾಲೂಕಿನವನು. ನನಗೆ ಕೂಡ ಇದೊಂದು ಹೆಮ್ಮೆ. ನಮ್ಮ ತಾಲೂಕಿನಲ್ಲಿ ಒಂದು ಇಂಥ ಅದ್ಭುತವಾದ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಫೀಸ್ನಲ್ಲಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಒಂದು ವಿದ್ಯೆಯನ್ನು ದಾನ ಮಾಡುವಂಥದ್ದು. ಎಲ್ಲ ದಾನಕ್ಕಿಂತಲೂ ದೊಡ್ಡದಾದ ದಾನ ವಿದ್ಯಾದಾನ. ಸೂರಜ್ PU ಕಾಲೇಜ್ ಜ್ಞಾನದೀಪ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಅವರು ಮಾತಾಡುವಾಗ ಕೇಳಿದರು, ನಾವು ಮುಖ್ಯವಾಗಿ ಫೇಲಾದ ಸ್ಟೂಡೆಂಟ್ಗಳನ್ನು ಇಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ದೇವೆ. ಅವರನ್ನು 35%ಗೆ ಬರೆಸಿ ಅವರು ಪಾಸಾದರೆ ಅದೊಂದು ದೊಡ್ಡ ಅಚೀವ್ಮೆಂಟ್. 95%ಗೆ ಅಡ್ಮಿಷನ್ ಕೊಟ್ಟು 99% ತಗೊಳ್ಳೋದು ಇದು ದೊಡ್ಡ ಒಂದು ವಿಶೇಷ ಅಲ್ಲ. ಇವಾಗ ಎಜುಕೇಷನ್ ಏನಾಗಿದೆ, ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ನಾನು ಇಲ್ಲೇ ಒಂದು ಉಡುಪಿಯ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ನಲ್ಲಿ ರೀಸೆಂಟ್ಲಿ ಒಬ್ಬರು ಕಾಲ್ ಮಾಡಿದರು ನನಗೆ, ಸರ್ ನನಗೊಂದು ಅಡ್ಮಿಷನ್ ಬೇಕಿತ್ತು. ಒಬ್ಬರು SP-ನೇ, ನನ್ನ ಬ್ಯಾಚ್ಮೇಟೆ. ಅಲ್ಲಿಗೆ ನಾನು ಅಡ್ಮಿಷನ್ಗೆ ಅಂತೇಳಿ ಹೋದೆ. ಆವಾಗ ಪ್ರಿನ್ಸಿಪಾಲ್ರವರು ನಮಗೆ ಎಲ್ಲರ ಮುಂದೆನೇ ನನಗೊಂದು ತುಂಬ ಕೆಟ್ಟದಾಗಿ ಮಾತಾಡಿದರು. ನಿಮ್ಮ ಮಗಳು ಇಷ್ಟು ಕಮ್ಮಿ ಪರ್ಸೆಂಟೇಜ್ ತಗೊಂಡು ಬಂದಿದ್ದಾಳೆ, ನಮ್ಮಲ್ಲಿ ಎಲ್ಲ 90% ಎಬವ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಕೊಟ್ಟಿದ್ದೇವೆ, ನಾವು ಇವಳಿಗೆ ಅಡ್ಮಿಷನ್ ಕೊಟ್ಟರೆ ಅವ್ರ ಜೊತೆ ಎಜುಕೇಷನ್ ಹೇಗೆ ಕೊಡಲಿಕ್ಕೆ ಆಗುತ್ತೆ? ಅವ್ರು ಹೇಳಿದರು, ಅವ್ರದ್ದು ಕಮೆಂಟ್ಸ್ ಕರೆಕ್ಟ್ ಆಗಿರ್ಬೋದು, ಆದರೆ ಅದನ್ನು ಪಕ್ಕದಲ್ಲಿ ಕರೆದು ಹೇಳ್ಬೋದಿತ್ತು. ಎಲ್ಲ ಮಕ್ಕಳಿಗೆ ಆ ಒಂದು ಹುಡುಗಿಯ ಮುಂದೆ ಹೇಳುವಾಗ ಅವರಿಗೆಷ್ಟು ಬೇಸರ ಆಗುತ್ತೆ, ಮನಸ್ಸಿಗೆಷ್ಟು ನೋವಾಗುತ್ತೆ. ಓನ್ಲಿ ಎಜುಕೇಷನ್ ಮಾತ್ರ ನಮ್ಮ ಉದ್ದೇಶ ಅಲ್ಲ, ಮೌಲ್ಯಾಧಾರಿತ ಎಜುಕೇಷನ್ ಕೊಡಬೇಕಾಗತ್ತೆ. ಇವಾಗ ಏನಾಗಿದೆ, ಓನ್ಲಿ ಪರ್ಸಂಟೇಜ್ ಮಾತ್ರ ನಮ್ಮ ಏಮ್ ಆಗಿದೆ ಎಜುಕೇಷನ್ನಲ್ಲಿ. 95 ಇದ್ದರೆ 99% ತೆಗಿಬೇಕು, 100% ತೆಗಿಬೇಕು. ಅದು ಬಿಟ್ಟು ನಮ್ಮ ಲೆಫ್ಟ್ ರೈಟಲ್ಲಿ ಏನಾಗುತ್ತೆ ಅಂತೇಳಿ ಯಾರಿಗೂ ಕೂಡ ಜ್ಞಾನ ಇಲ್ಲ. ಮಕ್ಕಳಿದ್ದು ಒಂದೇ ಒಂದು ಏಮ್ ಇರುತ್ತೆ, ಮಾರ್ಕ್ ತೆಗೆಯೋದು ಮಾತ್ರ. ಇದನ್ನ ಎಷ್ಟೊಂದು ವೀಕ್ ಆಗಿದ್ದಾರೆ ಮೆಂಟಲಿ, ಫಿಸಿಕಲಿ. ಓನ್ಲಿ ಅವ್ರದ್ದು ಕಾನ್ಸಂಟ್ರೇಷನ್ ಓನ್ಲಿ ಮಾರ್ಕಲ್ಲಿ ಇರುತ್ತೆ. ಯಾವುದೊಂದು ಚಿಕ್ಕ ವಿಷಯ ಕೂಡ ಒಬ್ಬರು ಪೇರೆಂಟ್ಸ್ ಮೊಬೈಲ್ ತಗೋಬಾರ್ದು, ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಚಿಕ್ಕ ಮಕ್ಕಳು ಒಂದು ಸೂಸೈಡ್ ಮಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೇವೆ. ಎಷ್ಟೋ ಕೇಸ್ ಆಗುತ್ತೆ, ಎಷ್ಟು ಸೈಂಟಿಫಿಕ್ ಇನ್ವೆನ್ಷನ್ಸ್ ನಮಗೆಷ್ಟು ಬೆನಿಫಿಟ್ ಆಗುತ್ತೆ, ಅದಕ್ಕಿಂತಲೂ ಜಾಸ್ತಿ ಅಪಾಯವನ್ನು ತರ್ತಾ ಇದೆ. ಸರಿಯಾಗಿ ಯೂಸ್ ಮಾಡಿದರೆ ನಾವು ಎಲ್ಲೋ ರೀಚ್ ಆಗ್ಬೋದು. ಆದರೆ ಮಕ್ಕಳಿಗೆ ಒಂದು ಹೇಳೋದು, ಏನೇ ಇದ್ದರೂ ನಮ್ಮಲ್ಲಿ ಒಂದು ನಿರ್ದಿಷ್ಟ ಏಮ್ ಇರಬೇಕಾಗತ್ತೆ. ನಮಗೊಂದು ಕಷ್ಟವನ್ನು ಸಹಿಸುವಂಥ ಒಂದು ಮನಸ್ಥೈರ್ಯ ಬೇಕು. ಕೌಟಿಲ್ಯ ಹೇಳ್ತಾನೆ ಒಂದು ಕಡೆ, ಯಾವುದೇ ಒಂದು ಏಮ್ ಇಲ್ಲದ ಲೈಫ್ ರಡ್ಡರ್ಲೆಸ್ ಬೋಟ್ ಅಂತೇಳಿ. ರಡ್ಡರ್ಲೆಸ್ ಬೋಟ್ ಅಂದರೆ ಬೋಟಿಗೆ ಒಂದು ಏನು ಹೇಳ್ತೇವೆ, ಜಲ ಅಂತ ಹೇಳ್ತೇವೆ, ಹಾಯಿ ಅಂತ ಹೇಳ್ತೇವೆ. ಅದಿದ್ದರೆ ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿ ಹೋಗಿ ನಿರ್ದಿಷ್ಟ ಡೈರೆಕ್ಷನ್ಗೆ ಹೋಗಿ ರೀಚ್ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ದಿದ್ದರೆ ಯಾವ ಸೈಡ್ಗೆ ಗಾಳಿ ಬರುತ್ತೆ ಆ ಕಡೆಗೆ ದೋಣಿ ಹೋಗಿ ಮುಟ್ಟುತ್ತೆ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗಲ್ಲ. ಸೊ ಮಕ್ಕಳು ಖಂಡಿತವಾಗಿ ಒಂದು ಸರಿಯಾದ ಒಂದು ಡೈರೆಕ್ಷನ್, ಒಂದು ಏಮನ್ನು ಹಿಡ್ಕೋಬೇಕಾಗತ್ತೆ.
ಅದ್ರ ಜೊತೆಗೆ ಮನೋಸ್ಥೈರ್ಯ, ಮೆಂಟಲ್ ಸ್ಟ್ಯಾಬಿಲಿಟಿ, ಫಿಸಿಕಲ್ ಸ್ಟ್ಯಾಂಡರ್ಡನ್ನು ಡೆವಲಪ್ ಮಾಡಬೇಕಾಗತ್ತೆ. ಮೊದಲಿಂದಲೇ ಇತ್ತು ಸ್ಕೂಲಲ್ಲಿ, ಯಾಕೆ ಮಕ್ಕಳು ಇಷ್ಟು ವೀಕ್ ಆಗಿದ್ದಾರೆ ಮೆಂಟಲಿ. ನಾವೆಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ನಮಗೆ 1ರಿಂದ 4 ನಮ್ಮ ಊರಲ್ಲಿ ಇತ್ತು. 5ರಿಂದ 6 ಆಗಬೇಕಾದ್ರೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಹೈಸ್ಕೂಲ್ ಹೋಗಬೇಕಾದ್ರೆ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸೊ ಅವಾಗ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ವಿ ನಾವು. ಇವಾಗೇನಾಗುತ್ತೆ, ಮನೆಯಿಂದ ಹೇಳಿದ್ರೆ ಆಟೋ ಬಂದು ರೆಡಿಯಾಗಿರಬೇಕು, ಬಸ್ ರೆಡಿಯಾಗಿರಬೇಕು, ಆ ಬ್ಯಾಗು ಕೂಡ ಪೇರೆಂಟ್ಸ್ ತಗೊಂಡೋಗಿ ಕೊಡಬೇಕು. ಈಗ ಮಕ್ಕಳು ಯಾವುದು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಆದರೂ ಇದು ನಿಮ್ಮದು ಸ್ಪೋರ್ಟ್ಸ್ ಟೈಮ್, ನಾನು ಹೆಚ್ಚು ಟೈಮ್ ತಗೊಳ್ಳಲ್ಲ. ಆದರೆ ನಿಮಗೆ ಸ್ವಲ್ಪ ಲೋಕಾಯುಕ್ತದ ಬಗ್ಗೆ, ಲೋಕಾಯುಕ್ತ ಅಂದ್ರೇನು, ಅದರ ಕಾರ್ಯ ವೈಖರಿ ಏನಿದೆ, ಯಾವ ರೀತಿಯಲ್ಲಿ ಪ್ರಕರಣ ದಾಖಲಾಗತ್ತೆ, ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೋಕಾಯುಕ್ತ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಪ್ರಾರಂಭವಾದಂಥ ಸ್ವತಂತ್ರ ಸಂಸ್ಥೆ. ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ್ ಇದೆ, ಬಹುಶಃ ನೀವು ಸೋಷಿಯಲ್ ಸ್ಟಡೀಸ್ನಲ್ಲಿ ಓದಿರ್ಬೋದು. ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ ಅಂತ ಹೇಳ್ತಾರೆ. ಲೋಕಾಯುಕ್ತ ಮುಖ್ಯವಾಗಿ ಜಡ್ಜಸ್ಗಳನ್ನು ಒಳಗೊಂಡಿರುತ್ತೆ. ಲೋಕಾಯುಕ್ತ ಅವರು ಕನಿಷ್ಠ 10 ವರ್ಷ ಹೈಕೋರ್ಟಲ್ಲಿ ಸೇವೆ ಸಲ್ಲಿಸಿರಬೇಕಾಗಿರುತ್ತೆ. ಉಪಲೋಕಾಯುಕ್ತ ಅವರು ಕನಿಷ್ಠ 5 ವರ್ಷ ಹೈಕೋರ್ಟಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಸೇವೆ ಸಲ್ಲಿಸಿರಬೇಕಾಗತ್ತೆ. ಅದರ ಕೆಳಗೆ ಸುಮಾರು 35 ಜಿಲ್ಲಾ ನ್ಯಾಯಾಧೀಶರ ದರ್ಜೆಯ ನ್ಯಾಯಾಧೀಶರುಗಳು ಇರ್ತಾರೆ. ಸೊ ಅವ್ರನ್ನ ಅಸಿಸ್ಟ್ ಮಾಡೋಕ್ಕೆ ಒಂದು ಪೊಲೀಸ್ ವಿಂಗ್ ಇರುತ್ತೆ. ಆ ಪೊಲೀಸ್ ವಿಂಗ್ ಹೆಡ್ ಒಬ್ಬರು ADGP ಇರ್ತಾರೆ, ಅದರ ಕೆಳಗಡೆ IGP. ಬಹುಶಃ ಇದರ ಬಗ್ಗೆ ಯಾರಿಗೆ ಅರ್ಥ ಆಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಆದರೂ ಕೂಡ ಲೋಕಾಯುಕ್ತದ ಮುಖ್ಯ ಉದ್ದೇಶ ಏನು? ಲೋಕಾಯುಕ್ತದ ಮುಖ್ಯ ಉದ್ದೇಶ ಭ್ರಷ್ಟಾಚಾರವನ್ನು ತಡೆ ಮಾಡೋದು, ಭ್ರಷ್ಟಾಚಾರ ತಡೆಗಟ್ಟುವುದು. ಲೋಕಾಯುಕ್ತದಲ್ಲಿ ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಪ್ರಕರಣ ಮಾತ್ರ ದಾಖಲಾಗುತ್ತೆ. ಯಾವುದೇ ಸಿವಿಲಿಯನ್ ಮೇಲೆ ಕೇಸ್ ರಿಜಿಸ್ಟರ್ ಆಗಲ್ಲ. ಹಾಗಂತ ಯಾರಾದರೂ ಏಜೆನ್ಸ್ ಥರ ಕೆಲಸ ಮಾಡಿದರೆ, ಈಗ ಹೆಚ್ಚಿನವರಿಗೆ ಕೆಲವರಿಗೆ ಗೊತ್ತಿರ್ಬೋದು, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಎಷ್ಟು ಕಷ್ಟಪಡಬೇಕು, ಇನ್ಕಮ್ ಸರ್ಟಿಫಿಕೇಟಿಗೆ ಎಷ್ಟು ಕೊಟ್ಟರೆ ಬೇಗ ಸಿಗುತ್ತೆ, ಕೊಡದಿದ್ದರೆ ತಿರುಗಾಡ್ತಲೇ ಇರಬೇಕು. ಸೊ ಈ ಪರಿಸ್ಥಿತಿ ಬಂದಿದೆ. ಎಲ್ಲ ಆಫೀಸ್ನಲ್ಲಿ ಒಬ್ಬೊಬ್ಬರು ಒಂದೊಂದು ಸೆಕ್ಷನ್ನಿಗೆ 1-2 ಏಜೆನ್ಸಿಗಳು ನಡೀತಾ ಇದ್ದಾರೆ. ಸೊ ಏಜೆನ್ಸಿಗಳು ಈ ಭ್ರಷ್ಟಾಚಾರದಲ್ಲಿ ಸೇರಿಕೊಂಡ್ರೆ ಅವರು ಕೂಡ ಲೋಕಾಯುಕ್ತ ಆ್ಯಕ್ಟಲ್ಲಿ ಬರ್ತಾರೆ. ಕರ್ನಾಟಕ ಲೋಕಾಯುಕ್ತಕ್ಕೆ ಒಂದು ವಿಶೇಷವಾದ ಅಧಿಕಾರ ಇದೆ. ಯಾವುದೇ ಒಂದು ಇಲಾಖೆಯ ಯಾವುದೇ ಕಚೇರಿಗೆ ಯಾವಾಗ ಬೇಕಾದರೂ ಸರ್ಪ್ರೈಸ್ ವಿಸಿಟ್ ಕೊಡ್ಬೋದು, ಇನ್ಕ್ಲೂಡಿಂಗ್ ಅಂಗನವಾಡಿ, ಹಾಸ್ಟೆಲ್ಸ್, ಯಾವುದೇ ಒಂದು ಅಲ್ಲಿಯ ವೈಖರಿ ಹೇಗಿದೆ, ಪೆಂಡಿಂಗ್ ವರ್ಕ್ ಎಷ್ಟಿದೆ, ಪೆಂಡಿಂಗ್ ವರ್ಕ್ ಇದ್ದರೆ ಅದು ಡೆರ್ಲಿಕ್ಷನ್ ಆಫ್ ಡ್ಯೂಟಿ ಆಗುತ್ತೆ, ಅದರ ಮೇಲೂ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಯಾವುದೇ ಕಸ ವಿಲೇವಾರಿ ಆಗದೇ ಇರೋದು. ಮಕ್ಕಳೇನು ಮಾಡಬೇಕು, ನಿಮ್ಮ ಕರ್ತವ್ಯ ಏನಿದೆ? ಈಗ ಎಲ್ಲರೂ PU ಲೆವೆಲ್ ಇದ್ದೀರಿ, ಎಲ್ರಿಗೂ ಗೊತ್ತಿದೆ. ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ಬರುತ್ತೆ. ನಮ್ಮ ಸುತ್ತಮುತ್ತಲು ಕೂಡ ಏನಾಗುತ್ತೆ, ತಪ್ಪು ನಡೀತಿದ್ರೆ ಅದನ್ನು ನಾವು ವಿರೋಧಿಸಬೇಕಾಗತ್ತೆ, ಮಾಹಿತಿಯನ್ನು ಕೊಡ್ಬೋದು. ಲೋಕಾಯುಕ್ತದಲ್ಲಿ ಮುಖ್ಯವಾಗಿ 2 ಆ್ಯಕ್ಟಲ್ಲಿ ಕೆಲಸ ಮಾಡುತ್ತೆ. ಒಂದು ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ 1984, ಇನ್ನೊಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988, ಅಮೆಂಡೆಡ್ ಟು 2018.
ಸೊ ಇದರ ಪ್ರಕಾರ 2 ಥರದ ಕೇಸ್ ರಿಜಿಸ್ಟರ್ ಆಗುತ್ತೆ. ಒಂದು ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಇದ್ದು ನಮ್ಮ ಹೆಡ್ ಕ್ವಾರ್ಟರ್ ಬ್ಯಾಂಗ್ಳೂರಲ್ಲಿ ರಿಜಿಸ್ಟರ್ ಆಗುತ್ತೆ. ಯಾವುದಾದ್ರೂ ಯಾರಿಗಾದ್ರೂ ಸಮಸ್ಯೆ ಇದ್ದಲ್ಲಿ ನೀವು ನಮಗೆ ಕಂಪ್ಲೇಂಟ್ ಕೊಡಬಹುದು. ಎಲ್ಲ ಆಫೀಸ್ನಲ್ಲಿ, ಇನ್ಸ್ಟಿಟ್ಯೂಷನ್ನಲ್ಲಿ ಲೋಕಾಯುಕ್ತದ ಒಂದು ನಾಮಫಲಕ ಇದೆ, ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲಿ ಭ್ರಷ್ಟಾಚಾರ ನಡೀತದೆ ನೀವು ನಮಗೆ ಕಂಪ್ಲೇಂಟ್ ಕೊಡ್ಬೋದು. ಡಿಪಾರ್ಟ್ಮೆಂಟ್ ಒಳಗಡೆ ಬಹುಶಃ ಇದೊಂದು ಅನುದಾನ ರಹಿತ ಇನ್ಸ್ಟಿಟ್ಯೂಷನ್ ಅಂತೇಳಿ ತಿಳ್ಕೊಂಡಿದ್ದೇನೆ. ಸೊ ಇದು ನಮಗೆ ಬರಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ. ಆದರೆ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ತುಂಬಾ ಕರಪ್ಷನ್ ಇದೆ, ಭ್ರಷ್ಟಾಚಾರ ಇದೆ. ನಮಗೆ ಈ ಟೀಚರ್ಸದ್ದು ತುಂಬ ಕಂಪ್ಲೇಂಟ್ ಬರುತ್ತೆ. ಬಿ ಆಫೀಸ್ನಲ್ಲಿ ಹಣ ಕೊಟ್ಟರೆ ಮಾತ್ರ 2,000 ಕೊಟ್ಟರೆ ಬಿಲ್ ಸ್ಯಾಂಕ್ಷನ್ ಆಗುತ್ತೆ. ಮಂತ್ಲಿ ಸ್ಯಾಲರಿಗೆ ಕೂಡ ಹಣ ಕೊಡಬೇಕಾಗತ್ತೆ. ಟೀಚರ್ಸ್ ಅವ್ರದ್ದು ಲೀವ್ಗೆ ಕೂಡ ಹಣ ಕೊಟ್ಟರೆ ಲೀವ್ ಸ್ಯಾಂಕ್ಷನ್ ಆಗುತ್ತೆ. ರೀಸೆಂಟ್ಲಿ ನಮ್ಮ ಬಂಟ್ವಾಳ ತಾಲೂಕಿನಲ್ಲೇ ಯಾರೋ ಒಬ್ಬರದ್ದು ಹಸ್ಬೆಂಡ್ ಡೆತ್ ಆಗಿದ್ದರು. ಅದಕ್ಕೆ ಕೂಡ ಹಣ ಕೊಟ್ಟರ ನಂತರನೇ ಲೀವ್ ಸ್ಯಾಂಕ್ಷನ್ ಆಗಿದೆ. ಈ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಆದರೆ ಟೀಚರ್ಸ್ ತುಂಬ ಸಾಫ್ಟ್, ಯಾರು ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ಲ. ಹೇಳ್ತಾರೆ ಫೋನ್ ಮಾಡಿ, ಸರ್ ಕಂಪ್ಲೇಂಟ್ ಬಂದರೆ ನಮಗೆ ಆಮೇಲೆ ತೊಂದರೆ ಮಾಡ್ತಾರೆ. ಯಾರೋ ಧೈರ್ಯ ಮಾಡಬೇಕಾಗತ್ತೆ. ಈಗ ನಾನಿಲ್ಲಿ ಯಾಕೆ ಹೇಳ್ತೇನೆ ಅಂದರೆ ಸ್ಟೂಡೆಂಟ್ಸ್ ಇನ್ನು ನಿಮಗೆ ಇದರದ್ದು ಸಮಸ್ಯೆ ತುಂಬಾ ಬರ್ಬೋದು ನಿಮ್ಮ ಮುಂದಿನ ದಿನಗಳಲ್ಲಿ. ಕಂಪ್ಲೇಂಟ್ ಕೊಡೋಕ್ಕೆ ಮುಂದೆ ಬರಬೇಕು. ಸುಮ್ಮನೆ ಫೋನ್ ಮಾಡಿ ಹೇಳಿದರೆ ಆಗಲ್ಲ. ಎಲ್ಲದಕ್ಕೂ ಒಂದೊಂದು ಪ್ರೊಸೀಜರ್ ಇರುತ್ತೆ. ಅದರ ಪ್ರಕಾರ ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಸೊ ಇದಕ್ಕಿಂತ ಜಾಸ್ತಿ ಲೋಕಾಯುಕ್ತದ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಮಕ್ಕಳೆಲ್ಲ ಗೇಮ್ನ ಮೂಡಲ್ಲಿದ್ದಾರೆ. ವಾಲಿಬಾಲ್ ಮ್ಯಾಚ್, ವಾಲಿಬಾಲ್ ಅಂದರೆ ಸುಮಾರು ಒಂದು ಹ್ಯಾಂಡ್ಬಾಲ್, ಥ್ರೋಬಾಲ್, ಹಲವು ಗೇಮ್ಗಳದ ಒಂದು ಮಿಕ್ಸ್ಚರ್. ಇದು ಮೊದಲಾಗಿ 1895 ಅಮೆರಿಕದಲ್ಲಿ ಪ್ರಾರಂಭವಾಯಿತು. ಇದರಲ್ಲಿ ಒಂದು ಎಲ್ಲರೂ ಕೋಆಪರೇಷನ್ ಇರಬೇಕಾಗತ್ತೆ, ಟೀಮ್ ಸ್ಪಿರಿಟ್ ಇರಬೇಕಾಗತ್ತೆ. ಈ ಒಂದು ಕಾಂಪಿಟೇಷನ್ ಸಕ್ಸಸ್ಫುಲ್ ಆಗಲಿ, ಸ್ಪೋರ್ಟ್ಸ್ಮನ್ ಸ್ಪಿರಿಟಿಂದಾಗಿ ಆಡಬೇಕು. ನೀವು ಯಾರು ಆಡುವವರು ಮಕ್ಕಳು, ಅದೇ ರೀತಿ ಅದನ್ನು ನೋಡುವವರು ಕೂಡ ಅದರದ್ದು ಒಂದು ಜಾಯನ್ನು ಪಡಿಬೇಕು. ಈ ಒಂದು ಕ್ರೀಡಾಕೂಟವು ಯಶಸ್ವಿಯಾಗಿ ನಡೀಲಿ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.